ಹಾಯ್ ಆಲ್, ಇವತ್ತು ನರ್ಸರಿಗೆ ಹೋಗಿದ್ದೆ ಪ್ಲ್ಯಾಂಟ್ಸ್ ತರೋಣ ಅಂತ. ಆ್ಯಕ್ಚುಲಿ ನನಗೆ ವೀಳ್ಯದೆಲೆ ಗಿಡ ಬೇಕಾಗಿತ್ತು, ಅದಕ್ಕೋಸ್ಕರ ಹೋಗಿದ್ದೆ. ಹೇಗೋ ತುಳಸಿ ಹಬ್ಬ ಬಂತಲ್ಲ, ನಲ್ಲಿಕಾಯಿ ಗಿಡನೂ ತೊಗೊಬರೋಣ ಅಂತ ಅದು ಒಂದು ತೊಗೊಂಡೆ. ನಂತರ ಅಲ್ಲಿ ಬಿಲ್ಪತ್ರೆ ಗಿಡನೂ ಇತ್ತು, ಬಟ್ ಬಿಲ್ಪತ್ರೆ ಡಿಫ್ರೆಂಟ್ ಆಗಿದೆ ನೋಡಿ. ವೀಳ್ಯದೆಲೆಗೋಸ್ಕರ ಹೋಗಿತ್ತು. ಇದೆರಡು ಪ್ಲ್ಯಾಂಟನ್ನು ಸಹ ಜೊತೆಯಲ್ಲಿ ತೊಗೊಂಬಂದೆ. ಇದನ್ನು ವೀಡಿಯೋ ಮಾಡೋವಂಥ ಅಗತ್ಯ ಇದೆಯಾ ಅಂದರೆ ಖಂಡಿತ ಇದೆ. ಒಬ್ಬರಾದರೂ ಇನ್ಸ್ಪೈರ್ ಆಗಿಬಿಟ್ಟು ಮನೇಲಿ ಗಿಡ ಬೆಳೆಸಿದ್ರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ಅಲ್ವಾ? ಎಲ್ಲರಿಗೂ ಗಾಳಿ ಬೇಕೇ ಬೇಕು. ಈ ರೀತಿ ನಮ್ಗೆ ಉಪಯೋಗ ಅಂತ ಗಿಡಗಳಾದರೂ ತೊಗೊಬರ್ಬೋದು. ಬಿಲ್ಪತ್ರೆ ತುಂಬ ದೊಡ್ಡದು ಮರ ಆಗುತ್ತೆ. ಎಷ್ಟು ದಿನ ಇದು ಚಿಕ್ಕದು ಅಂದರೆ ಪಾಟಲ್ಲಿರತ್ತೆ ಅಲ್ಲಿವರೆಗೂ ಇಟ್ಟಿರ್ತೀನಿ. ಅದಾದ ನಂತರ ಕೆಳಗಡೆ ಗಾರ್ಡನಲ್ಲಿ ನೆಟ್ರಾಯಿತು ಅಂತ ತೊಗೊಂಡು ಬಂದೆ. ಒಂದೊಂದು ಗಿಡ 200 ಈಚ್ ಆಯಿತು. ಪ್ರೈಸು ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು, ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ, ಗಿಡ ಬೇಕಲ್ಲ, ಹಾಗಾಗಿ ತೊಗೊಂಡು ಬಂದೆ. ಅವ್ರಿಗೂ ನಾವು ಬಾರ್ಗೇನ್ ಮಾಡೋಕ್ಕಾಗಲ್ಲ, ಬೇರೆ ಕಡೆ ಮಾಡ್ಬೋದು. ಅವ್ರಿಗೂ ಸಾಕಷ್ಟು ಕಷ್ಟ ಇರುತ್ತಲ್ಲ ಇದನ್ನೆಲ್ಲ ಬೆಳೆಸಲಿಕ್ಕೆ, ಹಾಗಾಗಿ ಕೊಟ್ಬಿಟ್ಟು ಆರಾಮಾಗಿ ತೊಗೊಂಡು ಬಂದೆ. ನೀವು ಕೂಡ ಗಿಡ ಬೆಳೆಸೋವಂಥ ಅಭ್ಯಾಸ ಇಟ್ಕೊಳ್ಳಿ. ಇವುಗಳು ನೋಡಿದಾಗೆಲ್ಲ ಭಾಳ ಖುಷಿಯಾಗುತ್ತೆ, ಮೈಂಡು ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಹಾಗೆಯೇ ಇದ್ರ ಮಧ್ಯದಲ್ಲಿ ಓಡಾಡುವಾಗ ಒಂದು ಒಳ್ಳೆ ಸ್ವಚ್ಛವಾದ ಗಾಳಿನೂ ಸಹ ಸಿಕ್ದಂಗೆ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಗಿಡ ಬೆಳೆಯೋದನ್ನು ನೋಡ್ತಾ ಒಂದೊಳ್ಳೆ ಖುಷಿ ಇರುತ್ತೆ. ಟ್ರೈ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಅರ್ಥ ಆಗೋದು. ಯಾರಾದರೂ ಒಬ್ಬರಾದರೂ ಇನ್ಸ್ಪೈರ್ ಆಗಿ ಗಿಡ ಬೆಳೆಸೋದನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.